ಸ್ವತಂತ್ರ ದಿನದಂದು ರಾಷ್ಟ್ರ ಧ್ವಜವನ್ನು ಆರಿಸುವವರು ಯಾರು? ಮೋದಿ. ಸಂವಿಧಾನ ಶಿಲ್ಪಿ ಯಾರು? ತಪ್ಪು. 20. ಜವಾಹರ್ಲಾಲ್ ನೆಹರು. ಹಲೋ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. 78ನೇ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ನಾನು ಇನ್ನೊಂದು ಸ್ಪೆಷಲ್ ಆಗಿ ಆಚರಣೆ ಮಾಡಬೇಕು ಅಂತ ಇವತ್ತು ಇಲ್ಲಿ ಹಾಸನದಲ್ಲಿ ಪಾರ್ಕಿಗೆ ಬಂದು ಅಲ್ಲಿ ಸಿಗುವಂತ ಜನಗಳ ಹತ್ರ ಕ್ವಶನ್ಸ್ ಗಳನ್ನ ಕೇಳ್ತಿದ್ದೀನಿ. ಯಾರು ಕರೆಕ್ಟ್ ಆದ ಕ್ವಶನ್ಸ್ಗೆ ಅಂದ್ರೆ ಮಿನಿಮಮ್ 2 ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾರೆ ಅವ್ರಿಗೆ ಅದು ಹೂವಿನ ಗಿಡಗಳನ್ನ ಕೊಡುವ ಮುಖಾಂತರ ಇಂಡಿಪೆಂಡೆನ್ಸ್ ಡೇನ ಆಚರಿಸಬೇಕು ಅನ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಯಾರೆಲ್ಲ ನನಗೆ ಕ್ವಶನ್ಸ್ ಕೆಳಗೆ ಆನ್ಸರ್ ಮಾಡ್ತಾರೆ, ಯಾರೆಲ್ಲ ಆನ್ಸರ್ ಮಾಡಲ್ಲ, ಏನೆಲ್ಲ ಫನ್ಗಳು ನಡೆಯುತ್ತೆ ಅಂತ ನೋಡೋಣ. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಯಾರು ಹೇಳ್ತೀರಾ? ನೀನ್ 3ಕ್ಕೂ ಆನ್ಸರ್ ಮಾಡ್ಬೇಕು, ಆಯ್ತಾ? ಓಕೆ. ಲೋಟಸ್. ಓಕೆ. ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಮ್ಯಾಂಗೋ. ದೆಹಲಿಯ ಕೆಂಪು ಕೋಟೆಯಲ್ಲಿ ಸ್ವತಂತ್ರ ದಿನದಂದು ರಾಷ್ಟ್ರ ಧ್ವಜವನ್ನು ಆರಿಸುವವರು ಯಾರು? ನಿಂಗ್ ಗೊತ್ತಾ? ಫ್ಲಾಗ್ ಹಾಸ್ಟ್ ಮಾಡೋದು ಯಾರು ದೆಹಲಿನಲ್ಲಿ? ಅದು ಈಗ ಹೇಳಿದ್ರೆ ಅವ್ರು ಇನ್ನೂ 2 ಕ್ವಶನ್ ಆನ್ಸರ್ ಕೊಡ್ಬೇಕು, ಯಾಕಂದ್ರೆ ಇವಳು ಕೊಟ್ರೆ 3 ಆಗುತ್ತೆ. ಫ್ಲಾಗ್ ಹಾಸ್ಟ್ ಮಾಡೋದು ಯಾರು? ನೀನ್ ಇನ್ನೂ 2 ಕ್ವಶನ್ ಆನ್ಸರ್ ಮಾಡ್ತೀಯಾ? ನೀನ್ ಹೇಳ್ತೀಯಾ? ಓಕೆ, ಹೇಳ. ಮೋದಿ. ಅವ್ರು ಯಾರು? ಪ್ರಧಾನ ಮಂತ್ರಿ. ಓಕೆ. ಇನ್ನೊಂದು ಕ್ವಶನ್ ಕೇಳ್ತೀನಿ ನಿನಗೆ ಇವಾಗ. ಭಾರತದ ರಾಷ್ಟ್ರಗೀತೆ ಯಾವುದು? ಜನಗಣಮನ. ಇನ್ನೊಂದು ಫೈನಲ್ ಹೇಳಿದ್ರೆ ನಿಂಗೊಂದು ಹೂವಿನ ಗಿಡ ಸಿಗುತ್ತೆ. ಈಗ ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡುವೆ ಅಂತ ಹೇಳ್ದವ್ರು ಯಾರು? ಭಗತ್ ಸಿಂಗ್. ಓಕೆ, ಆಪ್ಷನ್ ಕೊಡ್ತಿದ್ದೆ ನಾನು, ನೀವು ಆಪ್ಷನ್ ಮುಂಚೆನೆ ಹೇಳಿದ್ರಿ. ಓಕೆ, ಇವಾಗ ನಿಂದು ಆನ್ಸರ್ ಆಯ್ತು. ಈಗ ಯಾರು ಹೊಸಬ್ರು? ಇನ್ನ 3ಕ್ಕೆ ಆನ್ಸರ್ ಕೊಡ್ಬೇಕು. ಭಾರತದ ಘೋಷವಾಕ್ಯ ಯಾವುದು? ನಾನು ಆಪ್ಷನ್ ಕೊಡ್ತೀನಿ ಕಣಪ್ಪ, ಆಯ್ತಾ? ಹೇಳು. ಭಾರತದ ಘೋಷವಾಕ್ಯ ಯಾವುದು? ವಂದೇ ಮಾತರಂ, ಮಾಡು ಇಲ್ಲವೇ ಮಡಿ, ಸತ್ಯಮೇವ ಜಯತೆ, ನನ್ನ ಭಾರತ್ ಮಹಾನ್. ಓಕೆ, ಸರಿರಪ್ಪ. ಈಗ ಸಿಂಪಲ್ ಆಗಿರೋಗ್ಲಿ 3 ಕ್ವಶನ್ಗೆ ಆನ್ಸರ್ ಕೊಟ್ರೆ ಒಂದು ಹೂವಿನ ಗಿಡ ಕೊಡ್ತೀನಿ. ಇನ್ನೊಂದ್ಸಲ ಲಾಸ್ಟ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳ್ದವ್ರು ಯಾರು? ಮಹಾತ್ಮ ಗಾಂಧಿ, ಬಾಲಗಂಗಾಧರ ತಿಲಕ್, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗ್. ಘೋಷವಾಕ್ಯಗಳು. ಓಕೆ ಓಕೆ ಬಿಡಿ, ಸಿಂಪಲ್ ಆಗಿ ಕೇಳ್ತೀನಿ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಅವಾಗಲೇ ಒಂದು ಆನ್ಸರ್ ಕೊಡ್ಲಲ್ಲ ಫಸ್ಟ್ ಒನ್. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಪಿಕಾಕ್. ಗಿಡ ಕೊಡಿ. ನೀನ್ ತುಂಬಾ ಚೆನ್ನಾಗಿ ಹೇಳ್ದೆ, ಕ್ವಶನ್ ಆಪ್ಷನ್ ತಗೊಂಡಲ್ಲ ಹೇಳಿದ್ನ. ಥ್ಯಾಂಕ್ ಯು ಮ್ಯಾಮ್. ಟೀಚರ್ಸ್ ಕೇಳ್ತೀನಿ, ಹೇಳ್ತೀರಾ? 3 ಕ್ವಶನ್ಗೆ ಆನ್ಸರು. ಭಾರತದ ರಾಷ್ಟ್ರ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಆಪ್ಷನ್ ಎ ಪಿಂಗಾಲಿ ವೆಂಕಯ್ಯ, MK ಗಾಂಧಿ, ಸಚೀಂದ್ರ ದಾಸ್ ಬೋಸ್, ಹೇಮಚಂದ್ರ ಕನುಂಗೋ. ಓಕೆ. ಭಾರತಕ್ಕೆ ಭೇಟಿ ನೀಡಿದ ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್, ಕ್ಯಾಪ್ಟನ್ ವಿಲಿಯಂ ಆಕ್ಸಿನ್, ವಾಸ್ಕೋಡ ಗಾಮಾ, ಜಾನ್ ಮಿಲ್ಡನ್ ಹಾಲ್. ಮೊದಲ ಬ್ರಿಟಿಷ್ ವ್ಯಕ್ತಿ. ಲಾರ್ಡ್ ಮೌಂಟ್ ಬ್ಯಾಟನ್, ಕ್ಯಾಪ್ಟನ್ ವಿಲಿಯಂ ಆಕಿನ್ಸ್, ವಾಸ್ಕೋಡ ಗಾಮಾ, ಜಾನ್ ಮಿಲ್ಡನ್ ಹಾಲ್. ಗುಡ್, ಆಯ್ತು. ಇನ್ನೊಂದು ಕ್ವಶನ್ ಮ್ಯಾಮ್, ಕಷ್ಟ ಕೇಳ. ಓಕೆ. ಇವತ್ತಿಂದು ಮೈನ್ 78ನೇ ಸ್ವತಂತ್ರ ದಿನಾಚರಣೆಯ ವಿಷಯ ಯಾವುದು? ಅಂದ್ರೆ ಇವತ್ತಿಂದು 78th ಸ್ವತಂತ್ರ ದಿನಾಚರಣೆ ವಿಷಯ ಯಾವುದು ಅಂತ. ವೀಕ್ಷಿತ್ ಭಾರತ್, ಭಾರತದ ಸಂಸ್ಕೃತಿ ಉತ್ತೇಜಿಸಿ, ರಾಷ್ಟ್ರ ಯಾವಾಗಲೂ ಮೊದಲು, ಮೇಲಿನ ಯಾವುದೂ ಅಲ್ಲ. ರಾಷ್ಟ್ರ ಯಾವಾಗಲೂ ಮೊದಲು. ಇವತ್ತಿನ ಥೀಮ್ ಅಂದ್ರೆ ಇವತ್ತು ನಾವು ಸ್ವತಂತ್ರ ದಿನಾಚರಣೆ ಮಾಡ್ತಾ ಇದೀವಿ ಅಂದ್ರೆ 78 ವೀಕ್ಷಿತ್ ಭಾರತ್ ಅಂತ. ಓಕೆ, ಇನ್ನೊಂದು ಆನ್ಸರ್ ಕೊಡಿ. ರಾಷ್ಟ್ರ ಧ್ವಜದ ಬಗ್ಗೆ ಕೇಳಬಹುದಾ? ರಾಷ್ಟ್ರ ಧ್ವಜದ ಅನುಪಾತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸತ್ಯ? ಧ್ವಜದ ಎತ್ತರಕ್ಕೆ ಉದ್ದದ ಅನುಪಾತವು 3:2 ಆಗಿರ್ಬೇಕು. ಧ್ವಜದ ಉದ್ದ ಮತ್ತು ಅಗಲದ ಅನುಪಾತವು 3:2 ಆಗಿರ್ಬೇಕು. ಧ್ವಜದ ಎತ್ತರಕ್ಕೆ ಉದ್ದದ ಅನುಪಾತವು 2:3 ಆಗಿರ್ಬೇಕು. 2 ಅಥವಾ 2A ಮತ್ತು B ಅಂತ. ಅಗಲ ಮತ್ತು ಉದ್ದದ ಅನುಪಾತವು ಇದೆಯಲ್ಲ, ಅಂದ್ರೆ ಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು.
ಕೊಡಿ ಕ್ಲಾಪ್ಸ್ ಹಾಕಿ. ನಿಮ್ ಮ್ಯಾಮ್ ಫುಲ್ ಎಲ್ಲ ಕಷ್ಟವಾದಕ್ಕೆಲ್ಲ ಆನ್ಸರ್ ಕೊಟ್ಟಿದ್ದಾರೆ. ಕ್ವಶನ್ ಕೇಳೋಕೆ ನಂಗೇನು ಕರೆಕ್ಟಾಗಿ ಗೊತ್ತಿಲ್ಲ. ವಿಡಿಯೋ ನಮ್ಮ ಮಕ್ಕಳ ಜೊತೆ ಮಾಡಿ. ನಮ್ಮ ಮಕ್ಕಳು ಅಲ್ಲೊಂದು ಹುಡುಗಿ ತಗೋತಲ್ಲ, ಬನ್ನಿ ಬಾ ಕಮ್ ಬಾ ಶಾನೆ ಮಗಳೇ ಬಾ. ಏನ್ ಸ್ಪೆಷಲ್ ಮ್ಯಾಮ್? ನಾನು ಯೂಟ್ಯೂಬ್ ಚಾನೆಲ್ ಅಪ್ಡೇಟ್ ಮಾಡ್ತೀನಿ. ಇವತ್ತೇನಾದ್ರೂ ಒಂದು ಸ್ಪೆಷಲ್ ಆಗಿ ಮಾಡ್ಬೇಕು ಅನಿಸ್ತು, ಹಂಗಾಗಿ ಈ ತರ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಶಾನ್ವಿ. ಬನ್ನಿ ನೀವು ಬನ್ನಿ ನನ್ನ ಜೊತೆ. ಬನ್ನಿ ಬನ್ನಿ ಬನ್ನಿ. ನಿಮ್ಮ ಹೆಸರು ಮ್ಯಾಮ್? ದೇವಿಕಾ. ಭಾರತದಲ್ಲಿ ಬ್ರಿಟಿಷರು ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು? ಆಪ್ಷನ್ ಎ 200 ವರ್ಷ, 89 ವರ್ಷ, 190 ವರ್ಷ, 100 ವರ್ಷ. 200 ವರ್ಷ. ಗುಡ್. ಸ್ವತಂತ್ರ ದಿನದಂದು ಭಾರತದ ಪ್ರಧಾನ ಮಂತ್ರಿಗಳು ನಮ್ಮ ತ್ರಿವರ್ಣ ಧ್ವಜವನ್ನು ಎಲ್ಲಿ ಹಾರಿಸುತ್ತಾರೆ? ಪುರಾಣ ಕಿಲಾ ದೆಹಲಿ, ಕೆಂಪು ಕೋಟೆ ಹಳೆಯ ದೆಹಲಿ, ಕೆಂಪು ಕೋಟೆ ಆಗ್ರಾ, ಇಂಡಿಯಾ ಗೇಟ್ ನವದೆಹಲಿ. ಕೆಂಪು ಕೋಟೆ ಅಲ್ಲ, ಇಂಡಿಯಾ ಗೇಟ್. ಹಳೆ ಕೋಟೆ, ಕೆಂಪು ಕೋಟೆ. ಆಪ್ಷನ್ಸ್ ಹೇಳಿ. ಪುರಾಣ ಕಿಲಾ ದೆಹಲಿ, ಕೆಂಪು ಕೋಟೆ ಹಳೆಯ ದೆಹಲಿ, ಕೆಂಪು ಕೋಟೆ ಆಗ್ರಾ, ಇಂಡಿಯಾ ಗೇಟ್ ನವದೆಹಲಿ. ಹಳೆಯ ದೆಹಲಿ. ಗುಡ್. ಇಬ್ರು ಒಂದೊಂದು ಹೇಳಿದ್ರಲ್ಲ, ಇನ್ನೊಂದಕ್ಕೆ ನೀವು ಆನ್ಸರ್ ಹೇಳಿ. ಇಲ್ಲ ಅಂದ್ರೆ ಭಾರತದ ರಾಷ್ಟ್ರೀಯ ವೃಕ್ಷ ಯಾವುದು? ಮರ. ಆಪ್ಷನ್ ಕೊಡ್ತೀನಿ ಕಣಪ್ಪ. ಮಾವಿನ ಮರ, ಆಲದ ಮರ, ಬೇವಿನ ಮರ, ಜಾಲಿ ಮರ. ಸೋ ಮಚ್. ಭಾರತದ ಸಂವಿಧಾನ ಶಿಲ್ಪಿ ಯಾರು? ಈಸಿ ಇತ್ತಾ? ಓಕೆ. ಭಾರತದ ರಾಷ್ಟ್ರೀಯ ಆಟ ಯಾವುದು? ಹೆಸರು? ಯಾವರು? ಹಾಸನ. ಥ್ಯಾಂಕ್ ಯು. ಹ್ಯಾಪಿ ಇಂಡಿಪೆಂಡೆನ್ಸ್. ಇದು ಎಷ್ಟನೇ ವರ್ಷದ ಸ್ವತಂತ್ರ ದಿನಾಚರಣೆ? ಇದು 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಓಕೆ. ಇದು ಟಾಪಿಕ್ ಎಂತ ತಗೊಂಡಿದ್ದಾರೆ ಈಗ? ಅಂದ್ರೆ 78ನೇ ಸ್ವತಂತ್ರ ದಿನಾಚರಣೆ ವಿಷಯ ಯಾವುದು ಅಂದ್ರೆ ವೀಕ್ಷಿತ್ ಭಾರತ್, ಭಾರತದ ಸಂಸ್ಕೃತಿ ಉತ್ತೇಜಿಸಿ, ರಾಷ್ಟ್ರ ಯಾವಾಗಲೂ ಮೊದಲು, ಮೇಲಿನ ಯಾವುದೂ ಅಲ್ಲ. ಅಂದ್ರೆ ಇವತ್ತು 78ನೇ ಸ್ವತಂತ್ರ ದಿನಾಚರಣೆ ಮಾಡ್ಬೇಕು ಅಂದ್ರೆ ಒಂದ್ ವಿಷಯ ಅಂತ ಇಟ್ಕೋತಾರೆ ಪ್ರತಿ ವರ್ಷ. ಭಾರತ ಎಲ್ಲದಕ್ಕೂ ಮೊದಲು. ತಪ್ಪನ್ಸಲ್ಲ, ವೀಕ್ಷಿತ್ ಭಾರತ್ ಅಂತ. ಬ್ರಿಟಿಷರು ಭಾರತಕ್ಕೆ ಯಾವಾಗ ಬಂದರು? 1611. 600. ಆಪ್ಷನ್ ಕೊಡ್ತೀನಿ. 1611, 1600, 1609, 1608. 1608. ಗುಡ್. ಗ್ರೇಟ್ ಕ್ವಶನ್. ಆನ್ಸರ್ ಸಕದಾಗಿ ಹೇಳಿದ್ರಿ. ಇನ್ ಒಂದ್ ಹೇಳಿದ್ರೆ ನೀವು ಒಂದು ಹೂವಿನ ಗಿಡ ನಿಮ್ಗೆ ಕೊಡ್ತೀನಿ, ಆಯ್ತಾ? ಓಕೆ. ಅಸಹಕಾರ ಚಳುವಳಿ ಯಾವಾಗ ಪ್ರಾರಂಭವಾಯಿತು? 1919, 1920, 1921, 1922. 1919. ತಪ್ಪು. 20. ಓಕೆ, ಸಿಂಪಲ್ ಆಗಿ ಕೇಳ್ತೀನಿ, ಆಯ್ತಾ? ಭಾರತ ದೇಶ ಯಾವಾಗ ಸ್ವತಂತ್ರ ಪಡೆಯಿತು? 1947 ಆಗಸ್ಟ್ 15 ರಾತ್ರಿ 12 ಗಂಟೆಗೆ ಸ್ವತಂತ್ರ ಪಡೆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಕೊಡ್ರಪ್ಪ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್. ಅಶೋಕ ಚಕ್ರದಲ್ಲಿ ಎಷ್ಟು ಲೈನ್ಸ್ ಇದೆ? ಜೋರಾಗಿ ಹೇಳ್ಬೇಕು. 24. ಓಕೆ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು ಇಂಡಿಯಾ? ಆಪ್ಷನ್ ಬೇಕಾ? ಜವಾಹರ್ಲಾಲ್ ನೆಹರು. ಜೋರಾಗಿ ಹೇಳಪ್ಪ. ಜವಾಹರ್ಲಾಲ್ ನೆಹರು. ಓಕೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.